ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟ್ ಲೈವ್. ಇವಾಗ ನಾವು ಅಲ್ಲಿ ಮೇಲೆ ಕಾಣಿಸ್ತಿದೆ ನೋಡಿ, ಆ ಗ್ಲಾಸ್ ಸ್ಕೈ ವಾಕ್ಗೆ ನಾವು ಹೋಗ್ತಾ ಇರೋದು. ಸೊ ನೋಡೋದಕ್ಕೆ ಇಲ್ಲಿದ್ದ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಸೊ ಬನ್ನಿ ಹತ್ತಿರ ಹೋಗಿ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಬರೋಣ. ಇಲ್ಲಿಂದ ನೋಡೋಕ್ಕೆ ಎಷ್ಟು ಸಖತ್ತಾಗಿದೆ ನೋಡಿ. ನೀವು ಮೇಲೆ ಬಂದಾಗ ತುಂಬ ರಶ್ ಇದೆ, ಅಂದರೆ ವೀಕೆಂಡ್ ಟೈಮಲ್ಲಿ ಏನಾದರೂ ಅಥವಾ ಏನಾದ್ರು ಹಾಲಿಡೇ ಟೈಮಲ್ಲಿ. ಸೊ ಇಲ್ಲಿ ಬ್ರೇಕ್ ತೊಗೊಂಡು ವೆಯ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗಬೇಕು ಅಂತ ಹೇಳಿ ಈ ಥರ ಒಂದು ರೂಮ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಹೈಟ್ ಹೋಗ್ತಾ ಇದ್ದಾಗೆ ನಾವು ಈ ಸಖತ್ತಾಗಿರೋ ಕ್ಲೈಮೇಟು, ಇಲ್ಲಿರುವಂತಹ ಪರಿಸರವನ್ನು ಎಂಜಾಯ್ ಮಾಡ್ಬೋದು. ಹಾಂ ಅಲ್ಲ, ಎಂಥ ಬ್ಯೂಟಿಫುಲ್ ಆಗಿದೆ. ಎಸ್, ಫೈನಲಿ ವಿ ಕೇಮ್. ಮರಗಳೆಲ್ಲ ನೋಡೋಕೊಳ್ಳೆ ಚಿಕ್ಕದಾಗಿ ಕಾಣಿಸ್ತದೆ. ಇಲ್ಲಿರುವಂಥ ವ್ಯೂನ ನೋಡೋದಕ್ಕೋಸ್ಕರನಾದರೂ ಇಲ್ಲಿ ಬರಬೇಕು ಅಂತ ಅನಿಸುತ್ತೆ. ಅಷ್ಟು ಸಖತ್ತಾಗಿದೆ. ಈ ಕ್ಲೈಮೇಟ್ ಅಂತೂ ಎಂಜಾಯ್ ಮಾಡ್ಬೋದು. ಜೊತೆಗೆ ನೀವು ಇಲ್ಲಿ ನೋಡ್ತಿರೋ ಅಂಥ ಪ್ಲೇಸ್ ಏನಿದೆ ಗೊತ್ತಾ, ಮರಗಳೆಲ್ಲ ನೋಡೋಕೊಳ್ಳೆ ಚಿಕ್ಕದಾಗಿ ಕಾಣಿಸುತ್ತೆ. ನೋಡೋದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ನೀವೇನಾದರೂ ಏರ್ಕಾಡಿಂದ ಬರ್ಬೇಕಾದ್ರೆ ಆ ರೋಡು ಮತ್ತು ಅಲ್ಲಿರುವಂಥ ಸಿಟಿ ಏನಿದೆ, ಆ ಏರ್ಕಾಡ್ ಸಿಟಿನ ಕೂಡ ನಾವು ಇಲ್ಲಿಂದ ನೋಡ್ಬೋದು. ಸಖತ್ತಾಗಿದೆ. ಸಖತ್ತಾಗಿದೆ. ಎಷ್ಟು ಹೈಟಲ್ಲಿ ಇದ್ದೀವಿ ಅಂತಂದರೆ ಈ ಏರ್ಕಾಡಲ್ಲಿರುವಂಥ ಸಿಟಿನೇ ನೋಡ್ಬೋದು. ಅಷ್ಟು ಹೈಟಾಗಿ ನಿಂತಿದ್ದೀವಿ. ಸೊ ಆಲ್ಮೋಸ್ಟ್ 4:30 ಈ ಟೈಮ್ಗೆ ಬಂದಿದ್ವಿ. ಗಾಳಿ ಕೂಡ ತಣ್ಣಗೆ ಬೀಸ್ತಾ ಇದೆ. ಕೆಲವು ಕಡೆ ಎಲ್ಲ ಹಂಗೆ ಲೈಟಾಗಿ ಫಾಗ್ ಕೂಡ ಫಾರ್ಮ್ ಆಗ್ತಾಯಿದೆ. ವಾವ್, ಏನು ಸಖತ್ತಾಗಿದೆ ಗೊತ್ತಾ ವ್ಯೂ. ಈ ವ್ಯೂನ ನೀವು ನೋಡಬೇಕು, ಎಂಜಾಯ್ ಮಾಡಬೇಕು ಅಂದರೆ ಈ ಪ್ಲೇಸಿಗೆ ಬರಲೇಬೇಕು. ಸೊ ನೀವೇನಾದರೂ ಏರ್ಕಾಡ್ಗೆ ಬಂದರೆ ಮಿಸ್ ಮಾಡ್ದಿರ ಈ ಸ್ಕೈ ಪಾರ್ಕಿಗೆ ಬನ್ನಿ. ಖಂಡಿತವಾಗ್ಲೂ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿದೆ. ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇವೆಲ್ಲ. ಅಂದರೆ ಇಲ್ಲಿ ಈ ಸ್ಕೈ ವಾಕಲ್ಲಿ ಬಂದುಬಿಟ್ಟು ನಿಮಗೆ 2 to 3 ಮೆಂಬರ್ಸ್ ಮೇಲೆಲ್ಲ ಜಾಸ್ತಿ ಬಿಡೋದಿಲ್ಲ. ಯಾಕಂದರೆ ಈ ಗ್ಲಾಸಿಂದ ಮಾಡಿರೋದ್ರಿಂದ ತುಂಬ ಏನಾದರೂ ಜಂಪ್ ಮಾಡೋದು ಅದೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಬರೀ 2 to 3 ಮೆಂಬರ್ಸ್ ಅಷ್ಟೇ ಬಿಡ್ತಾರೆ. ಸೊ ಒಂದು 5-10 ಮಿನಿಟ್ಸ್ ಇದನ್ನು ಚೆನ್ನಾಗಿ ನೋಡಿಕೊಂಡು ಒಂದೊಳ್ಳೆ ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಈ ಕ್ಲೈಮೇಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಷ್ಟು ತಣ್ಣಗೆ ಗಾಳಿ ಬೀಸ್ತದೆ ಗೊತ್ತಾ. ಸಕ್ಕತ್ತಾಗಿದೆ. ಬರಬೇಕಾದ್ರೆ ನಾವು ರೋಪ್ ಕೇರಲ್ಲಿ ಬಂದ್ವಿ. ಸೊ ಅದಕ್ಕೆ 200 ರೂಪೀಸ್ ತೊಗೊಂಡ್ರು. ಸೊ ಅದು ಬರಬೇಕಾದ್ರೆ ಏನಂದರೆ ಹಿಂಗೆ ನಾರ್ಮಲಾಗಿ ನಡ್ಕೊಂಡು ಬಂದಾಗ ಹಪ್ಪಿದ್ದೆ. ಸೊ ಸ್ವಲ್ಪ ಕಾಲು ನೋವೆಲ್ಲ ಬರುತ್ತೆ. ಆಲ್ರೆಡಿ ಎಲ್ಲ ಆಟಾಡಿ ಸ್ವಲ್ಪ ಟಯರ್ಡ್ ಆಗಿರ್ತೀವಲ್ಲ. ಸೊ ಹಾಗಾಗಿ ನಾನು ಅದರಲ್ಲೇ ಬಂದೆ. ಈಗ ಹೋಗ್ಬೇಕಾದ್ರೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಐ ಥಿಂಕ್ ಇದೊಂದು 1/2 ಕಿಲೋಮೀಟ್ರ್ 1.5 to 1 ಕಿಲೋಮೀಟರ್ನೂ ಬರುತ್ತೆ ಅಂತ ಹೇಳಿದ್ರು. ಸೊ ಇದು ಸ್ವಲ್ಪ ಡೌನ್ ಇರೋದಕ್ಕೆ ಈಸಿಯಾಗಿ ಹೋಗ್ಬೋದು. ಒನ್ ವೇ ಅದು, ಒನ್ ವೇ ಇದು ಬೆಟರ್ ಅಲ್ವಾ. ಸೊ ಎರಡೂ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಇರುತ್ತೆ. ಇಲ್ಲೊಂದು ಆ್ಯಕ್ಟಿವಿಟೀಸ್ಗಳಂತೂ ಹೇಳೋಕ್ಕಾಗಲ್ಲ. ಅಷ್ಟೊಂದು ಆ್ಯಕ್ಟಿವಿಟೀಸ್ಗಳಿದೆ. ಒಂದಿನದಲ್ಲಿ ಎಲ್ಲನೂ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ನಾವು ಬಂದಿರೋ ಟೈಮಲ್ಲಂತೂ ಮಳೆ ಬರ್ತಾ ಇದೆ. ಹಾಗಾಗಿ ಎಷ್ಟು ಆ್ಯಕ್ಟಿವಿಟೀಸ್ ಕವರ್ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ. ಈಗ ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಆರ್ಚರಿ, ಬಲೂನ್ ಶೂಟು, ಹಾಗೆ VR ಗ್ಲಾಸ್ನ ಹಾಕ್ಕೊಂಡು ನಾವು 12D ಮೂವಿ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ಬೋದು. ಸೊ ಬನ್ನಿ, ಇನ್ನು ಯಾವ್ಯಾವ ಆ್ಯಕ್ಟಿವಿಟೀಸ್ ಇದೆ ಮತ್ತು ನಾವು ಇನ್ನೂ ಏನೇನೆಲ್ಲ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಹಿಂದೆ ಬರಬೇಡ. ಹಿಂದೆ ಯಾರಿಲ್ಲ, ಹಿಡಿಯೋಕ್ಕೆ ಯಾರಿಲ್ಲ.
ನೀನು ತಲೆ ಆಡಿಸ್ತಾ ಇದೆಯಾ? ತಲೆ ಮಾತ್ರ ಆಡ್ತಾ ಇದೆ ಅಷ್ಟೇ, ಏನಿಲ್ಲ. ಹೋದೆ ಮೇಲೆ ಹೋಗ್ತೀಯಾ, ಕೆಳಗೆ ಬರ್ತೀಯಾ ಸ್ಟ್ರೈಟು. ಅಷ್ಟೇ ಕಾಲು ಮಾತ್ರ ಹಂಗೆ ಇಟ್ಕೊಂಡಿದ್ದೀರ, ಮುಗೀತು. ಈಗ ನಾವು ಬಟರ್ಫ್ಲೈ ಗಾರ್ಡನ್ಗೆ ಬಂದಿದ್ದೀವಿ. ಇಲ್ಲಿ ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಎಲ್ಲ ಇರುತ್ತೆ. ಸೊ ಬನ್ನಿ ಅದು ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಇನ್ನೊಂದೇನಂದರೆ ನಾವು ಬಂದಿರೋ ಟೈಮಲ್ಲಿ ಇವಾಗ ರೈನ್ ಬರ್ತಾ ಇದೆ. ಸೊ ರೈನಿ ಸೀಸನ್ ಆಗಿರೋದ್ರಿಂದ ಬಟರ್ಫ್ಲೈಗಳೆಲ್ಲ ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಬಟ್ ಯಾರು ಟ್ರೈ ಮಾಡ್ತಾ ಇದ್ದೀವಿ ಏನಾದರೂ ಬಟರ್ಫ್ಲೈ ಎಲ್ಲರೂ ನೋಡೋಕ್ಕಾಗತ್ತಾ ಅಂತ ಹೇಳಿ. ಎಸ್, ಅಲ್ಲಿದೆ ಅಲ್ಲಲ್ಲಿ ಒಂದೊಂದೊಂದು ಕಾಣುತ್ತೆ ಅಷ್ಟೇ. ಒಂದು ಚಿಕ್ಕದಾಗಿ ಪ್ಲ್ಯಾಂಟ್ಸ್ಗಳು ಮತ್ತು ಫ್ಲವರ್ ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ನಾವು ಚಿಟ್ಟೆ ಎಲ್ಲಿದೆ ಅಂತ ಹೇಳಿ ಕಂಡುಹಿಡಿಬೇಕಾಗತ್ತೆ. ಸೊ ಆಲ್ರೆಡಿ ಸ್ವಲ್ಪ ಮಳೆ ಬಂದಿರೋದ್ರಿಂದ ಬಟರ್ಫ್ಲೈಸ್ ಎಲ್ಲ ಸ್ವಲ್ಪ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಫೈಂಡ್ ಔಟ್ ಮಾಡೋಕ್ಕೆ ಕಷ್ಟ. ಅಲ್ಲೋ ಇಲ್ಲೋ ಒಂದೊಂದೊಂದು ಕಾಣಿಸ್ತಾ ಇದೆ ಅಷ್ಟೇ. ಇದೊಂದು ಫ್ರೀ ಸರ್ವಿಸ್ ಇರುತ್ತೆ. ನಿಮ್ಗೇನಾದರೂ ನಡ್ಕೊಂಬರೋಕ್ಕಾಗಲ್ಲ ಅಲ್ವಾ, ತುಂಬ ನಡೀಲಿ ಸುಸ್ತಾಗ್ಬಿಡಿದೆ ಅಂದರೆ ಈ ಸರ್ವಿಸ್ ಯೂಸ್ ಮಾಡ್ಕೋಬೋದು. ನೈಟ್ ಟೈಮಲ್ಲಿ ಬಂದ್ಬಿಟ್ಟು ಲೈಟ್ ಶೋ ಹಾಗೆ ಲೇಸರ್ ಶೋ ಇವೆಲ್ಲ ಇರುತ್ತೆ. ಸೊ ಈ ಟೈಮಲ್ಲಿ ಪಾರ್ಕ್ ನೋಡೋದಕ್ಕೆ ಯಾವ ಥರ ಇರುತ್ತೆ ಮತ್ತು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ನೋಡೋಣ ಬನ್ನಿ. ನಾವು ಬರೋ ಟೈಮಲ್ಲಂತೂ ಫುಲ್ಲು ಮಳೆ ಬರ್ತಾ ಇದೆ. ಬಟ್ ಈ ಟೈಮಲ್ಲಿ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಬಟ್ ಎಸ್, ಅಂದರೆ ಏನಂದರೆ ಈ ಥರ ಪಾರ್ಕಿಗೆ ಬಂದಾಗ ಈ ಥರ ಲೈಟ್ ಶೋ ಎಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರತ್ತೆ. ಸೊ ಹಾಗಾಗಿ ಇದ್ಬಿಟ್ಟು ಇದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ. ವಾವ್, ಅಲ್ಲಂತೂ ನೋಡೋದಕ್ಕೆ ಫುಲ್ ಕಲರ್ಫುಲ್ ಆಗಿದೆ. ಅಲ್ಲೆಲ್ಲ ಸಖತ್ತಾಗಿದೆ, ಸಖತ್ ಬ್ಯೂಟಿಫುಲ್ ಆಗಿದೆ. ಈಗ ನಾನು ಲೇಸರ್ ಮತ್ತು ಲೈಟ್ ಶೋ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ನಿಮಗೆ ಗೋಬೋಸ್ ಲೈಟಿಂಗ್ಸ್ನೆಲ್ಲ ಯೂಸ್ ಮಾಡಿ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಆ ಲೈಟಿಂಗ್ಸ್ನೆಲ್ಲ ನೀವು ನೋಡ್ಬೋದು. ಆ ಟ್ರೀಸ್ ಮಧ್ಯಗಳೆಲ್ಲ ಹಾಕಿದ್ದಾರೆ, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಫಸ್ಟ್ ನಾವಿಲ್ಲಿ ಬಂದಾಗ ಲೇಸರ್ ಶೋ ನಡೀತಾ ಇತ್ತು. ಈ ಒಂದು ಲೇಸರ್ ಶೋ ಬಂದುಬಿಟ್ಟು 10 to 15 ಮಿನಿಟ್ಸ್ವರೆಗೂ ಮಾಡ್ತಾರೆ. ಈ ಒಂದು ಲೇಸರ್ ಶೋ ಅಲ್ಲಿ ಒಂದು ಸ್ಟೋರಿ ಮುಖಾಂತರ ಈ ಲೇಸರ್ ಶೋ ನಡೆಯುತ್ತೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು.
ಇಲ್ಲಿ ನಡೀತಾ ಇರುವಂಥ ಲೈಟ್ ಶೋನ ಸ್ಪೆಷಾಲಿಟಿ ಏನಂತಂದರೆ ಇದು ಒಂದು ಫಾರೆಸ್ಟ್ ಏರಿಯಾ ಥರ ಇರೋದ್ರಿಂದ ಆ ಲೈಟ್ ಶೋ ನಡೀತಾ ಇರಬೇಕಾದ್ರೆ ಆ ರೇಸ್ ಎಲ್ಲ ಪಾಸ್ ಆಗ್ತಾ ಇರೋದನ್ನ ನೋಡ್ತಾ ಇರ್ಬೋದು. ಇದೆಲ್ಲ ಫುಲ್ಲು ಗಿಡ ಮರಗಳಿರೋ ಮೇಲೆಲ್ಲ ಅದು ಪಾಸ್ ಆಗ್ತಾ ಇದೆ. ಸೊ ಅದು ನೋಡ್ತಾ ಇದ್ರೆ ಆ ಎಕ್ಸ್ಪೀರಿಯೆನ್ಸೇ ಒಂಥರ ಥ್ರಿಲ್ಲಿಂಗ್ ಆಗಿದೆ. ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡಿದಾಗ ಲೈಟ್ ಶೋನ ಮರೆದಿರ ನೋಡಿ. ಈ ಒಂದು ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ವಾವ್, ಇದೊಂದು ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸಲ್ಲಿ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಸೆಂಟ್ರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಯಾವುದೋ ಒಂದು ವಂಡರ್ಲ್ಯಾಂಡ್ಗೆ ಬಂದಿದ್ದೇನೋ ಅಂತ ಅನಿಸ್ತಿದೆ. ಎಲ್ಲ ಕಡೆ ಒಳ್ಳೆ ಲೈಟಿಂಗ್ಸ್ ಹಾಕಿ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಈಗ ನಾನು ಮಿಸ್ಟಿ ಟನಲ್ಗೆ ಬಂದಿದ್ದೀನಿ. ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ. ಆ್ಯಕ್ಚುಲಿ ನಾನು ಡೇ ಟೈಮಲ್ಲೇ ಬಂದು ಆಲ್ರೆಡಿ ನೋಡ್ಕೊಂಡು ಹೋಗಿದ್ದೆ. ನೈಟಲ್ಲಿ ಬಂದು ನೋಡಿದಾಗ ಸಿಕ್ಕಾಪಟ್ಟೆ ಬ್ರೈಟಾಗಿ ಇನ್ನೂ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಹೇಳಿ ನೋಡೋಕ್ಕೆ ಬಂದಿದ್ದೀನಿ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನಿಯಾನ್ ಪೇಂಟಿಂಗ್ನ ಯೂಸ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ. ಚಿಲ್ಡ್ರನ್ಸ್ಗಂತೂ ಈ ಪ್ಲೇಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಷ್ಟೊಂದು ಕಲರ್ಫುಲ್ಲಾಗಿದೆ. ಇದು ನೋಡೋದಕ್ಕಂತೂ ಯಾವುದೋ ಡ್ರೀಮ್ ವರ್ಲ್ಡ್ ಥರ ಕಾಣಿಸ್ತಿದೆ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.